ಗೃಹ ಜ್ಯೋತಿ ಕೊಡ್ತಾರೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ರು, ಆ ವಿಶೇಷ ವಿಮಾನ ದೆಹಲಿಗೆ ಬದಲಿ ಜೈಪುರದಲ್ಲಿ ಈಗ ಇಳಿದಿದೆ. ಈ ಒಂದು ವಿಮಾನದಲ್ಲಿ ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವರಾದ ಕೆಜೆ ಜಾರ್ಜ್, ಭೈರ್ತಿ ಸುರೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರು ಈ ವಿಮಾನದಲ್ಲಿ ಇದ್ದರು. ಅವರು ದೆಹಲಿಗೆ ತೆರಳ್ತಾ ಇದ್ರು. ದೆಹಲಿಗೆ ಹೊರಟಿದ್ದಂತಹ ಸಿದ್ದರಾಮಯ್ಯನವರು ಮತ್ತು ಅವರ ಸಂಗಡಿಗರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಶೇಷ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ದೆಹಲಿಯತ್ತ ಸಾಗ್ತಾ ಇದ್ದಂತಹ ವಿಮಾನ ಜೈಪುರದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಇದು ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ದೆಹಲಿಯಲ್ಲಿ ಲ್ಯಾಂಡ್ ಆಗ್ಬೇಕಾಗಿದ್ದಂತಹ ವಿಮಾನ ಜೈಪುರದಲ್ಲಿ ತುರ್ತು ಭೂಸ್ಪರ್ಶ ಕಂಡಿದೆ. ಇದರಲ್ಲಿ ಬಹಳಷ್ಟು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಟ್ಟು ವಿದಾಯದ ಭಾಷಣ ಮಾಡಿದ ನಂತರ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿದ್ರು. ಮೋಸ್ಟ್ಲಿ ದೆಹಲಿಗೆ ಇನ್ನು ಮುಂದೆ ರಾಜ್ಯದಲ್ಲಿ ಅವರ ಪಾತ್ರ ಏನು, ಯಾಕಂದ್ರೆ ಅವರು ತುಂಬಾ ಕ್ಲಿಯರ್ ಆಗಿ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಜೊತೆ ಮಾತಾಡುವಾಗ, ನನ್ನ ರಾಜೀನಾಮೆ ಕೇಳುವಾಗ ಅವರೊಂದು ಆಫರ್ ಕೊಟ್ಟರು ನನಗೆ, ನೀವು ರಾಜ್ಯಸಭೆಗೆ ಬನ್ನಿ ಅಂತ. ಬಟ್ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ದಿಲ್ಚಸ್ಪಿ ಇಲ್ಲ. ನನ್ಗಿರೋದು ರಾಜ್ಯ ರಾಜಕಾರಣ. ನಾನು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ ಮತ್ತು ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅಂತ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕ್ಲಿಯರ್ ಕಟ್ ಹೇಳಿದ್ದಾರೆ. ಹಾಗಾಗಿನೇ ಅವರು ದೆಹಲಿಗೆ ಹೋಗಿ ನನ್ನ ಪಾತ್ರ ಏನು, ಮುಂದಿನ ದಿನಗಳಲ್ಲಿ ನಾನು ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನನಗೆ ಕೊಡುವಂತಹ ಸ್ಥಾನಮಾನಗಳು ಮತ್ತು ಅಧಿಕಾರ ಏನು, ನಾನು ಹೇಗೆ ಮುಂದಿನ ಚುನಾವಣೆಗಳಲ್ಲಿ ನನ್ನ ಹಿಂದೆ ಇರುವಂತಹ ಅತಿ ದೊಡ್ಡ ಸಮುದಾಯ ಏನಿದೆ ಅದನ್ನ ಮುಂದುವರಿಸಿಕೊಂಡು ನನ್ನ ಜೊತೆಗೆ ಹೇಗೆ ಕರೆದುಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ತೆಗೆದುಕೊಳ್ಳಕ್ಕೆ ಮತ್ತು ತನ್ನ ಜೊತೆಗೆ ಇದ್ದಂತ ತನ್ನ ಆಪ್ತರು, ಸಚಿವ ಸಂಪುಟದ ಸದಸ್ಯರು ಅವರನ್ನ ಮತ್ತೆ ಮುಂದೆ ಸರ್ಕಾರದ ಭಾಗವಾಗಿ ಅವರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಬೇಕಾದಂತಹ ಒಂದು ಫರ್ಮಾನ್ ಅನ್ನ ತೆಗೆದುಕೊಂಡು, ಡಿಮಾಂಡ್ ಅನ್ನ ತೆಗೆದುಕೊಂಡು ಹೊರಟಿದ್ದರು ದೆಹಲಿಗೆ. ಆದರೆ ವಿಮಾನದಲ್ಲಿ ಕೆಲ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಲ್ಯಾಂಡ್ ಆಗ್ಬೇಕಾಗಿದ್ದಂತಹ ವಿಮಾನ ಜೈಪುರಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ದಾನಿ, ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಸೇಫ್ ಆಗಿದ್ದಾರಾ?
ಎಲ್ಲರೂ ಸೇಫ್ ಆಗಿದ್ದಾರಾ? ಎಲ್ಲರೂ ಸಹ ವಿಶೇಷ ವಿಮಾನದಲ್ಲಿ ತೆರಳುತ್ತಿದ್ದಂಥ ರಾಜ್ಯ ನಾಯಕರುಗಳು ಎಲ್ಲರೂ ಸಹ ಇದೀಗ ಜೈಪುರದಲ್ಲಿ ತುರ್ತು ವಿಮಾನ ಲ್ಯಾಂಡಿಂಗ್ ಆದ ಬಳಿಕ ಎಲ್ಲರೂ ಸಹ ಸೇಫ್ ಆಗಿರುವಂಥದ್ದು. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರು 4:30ಕ್ಕೆ ಅವರ ಕಾವೇರಿ ನಿವಾಸದಿಂದ ದೆಹಲಿಗೆ ಹೋಗ್ತಾ ಇದ್ರು. ದೆಹಲಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಹೈಕಮಾಂಡ್ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೂ ಸಹ ಹೊಸದಾಗಿ ರಚನೆ ಆಗಬೇಕಾಗಿರ್ತಕ್ಕಂಥ ಸಚಿವ ಸಂಪುಟದ ಬಗ್ಗೆನೂ ಸಹ ಚರ್ಚೆ ಮಾಡಲಿಕ್ಕೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹೋಗ್ತಾ ಇದ್ರು. ಸಂಜೆ 7:10 ಸುಮಾರಿಗೆ ಅವರು ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಅವರ ತೆರಳುತ್ತಾ ಇದ್ದಂಥ ವಿಶೇಷ ವಿಮಾನ ಜೈಪುರದಲ್ಲಿ ತುರ್ತಾಗಿ ಲ್ಯಾಂಡಿಂಗ್ ಆಗಿರುವಂಥದ್ದು. ಈ ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸಚಿವ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಸೇರಿದಂತೆ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣ, ಹೀಗೆ 6-7 ಜನರು ಸಹ ಸಿಎಂ ಜೊತೆಗೆ ದೆಹಲಿಗೆ ತೆರಳ್ತಾ ಇದ್ರು. ಆದರೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲೇ ಈ ವಿಶೇಷ ವಿಮಾನ ಜೈಪುರದಲ್ಲಿ ಲ್ಯಾಂಡ್ ಆಗಿ ಎಲ್ಲರೂ ಸಹ ಸೇಫ್ ಆಗಿರುವಂಥದ್ದು. ಈ ವಿಷಯವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮಾಧ್ಯಮದ ಗ್ರೂಪ್ ಏನಿದೆ ಅದರಲ್ಲೇ ಮಾಹಿತಿಯನ್ನು ನೀಡಿರುವಂಥದ್ದು. ರಾಧಾ, ಆಲ್ ರೈಟ್, ಸೇಫ್ ಆಗಿದ್ದಾರಲ್ಲ, ಅದೇ ತುಂಬಾ ಸಂತೋಷದ ವಿಚಾರ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು ಅವರು. ನಿನ್ನೆನೂ ಕೂಡ ಹೋಗೋದು ಬರೋದು ಬಹಳ ಆಗಿತ್ತು. ಏನೇ ಆಗಲಿ ಸೇಫ್ ಆಗಿದ್ದಾರೆ ಅಷ್ಟರ ಮಟ್ಟಿಗೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ವೆರಿ ಮಚ್ ವೀರೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಎಸ್, ಸಿದ್ದರಾಮಯ್ಯನವರು ತೆರಳ್ತಾ ಇದ್ದಂತಹ ವಿಮಾನ ಭೂಸ್ಪರ್ಶವಾಗಿದೆ ಜೈಪುರದಲ್ಲಿ ದೆಹಲಿ ಬದಲಿಗೆ. ಬಟ್ ಎಲ್ಲರೂ ಸೇಫ್ ಆಗಿದ್ದಾರೆ ಅನ್ನುವಂತಹ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಯಾಕೆ ಅಂದರೆ ಈಗಿರುವಂಥದ್ದು ಕಸರತ್ತು. ತಮಗೆ ಗೊತ್ತಿರುವ ಹಾಗೆ ಯಾವಾಗ ರಾಜ್ಯ ಸರ್ಕಾರದ ಹೆಡ್ ಆಗಿರುವಂತಹ ಮುಖ್ಯಮಂತ್ರಿಗಳು ರಾಜೀನಾಮೆ ಸಲ್ಲಿಸ್ತಾರೋ, ರಾಜೀನಾಮೆ ಅಂಗೀಕಾರ ಆದ ಮೇಲೆ ವಿಸರ್ಜನೆ ಆಗುತ್ತೆ, ಸಚಿವ ಸಂಪುಟ ವಿಸರ್ಜನೆ ಆಗುತ್ತೆ. ಸೊ ಹೀಗಾಗಿ ಇವರೆಲ್ಲ ಒಂಥರ ಟೇಕ್ ಕೇರ್ ಮಿನಿಸ್ಟರ್ಸ್ ಥರ ಇರ್ತಾರೆ ಅಷ್ಟೇ. ತುಂಬ ದೊಡ್ಡ ದೊಡ್ಡ ತೀರ್ಮಾನಗಳನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಆಡಳಿತಾತ್ಮಕವಾಗಿ ಹೊಸ ಸರ್ಕಾರ ರಚನೆಯಾಗಿ ಹೊಸ ಸಂಪುಟ ರಚನೆ ಆಗುವವರೆಗೂ ಕೂಡ ಟೇಕ್ ಕೇರ್ ಮಿನಿಸ್ಟರ್ಸ್ ಆಗಿ ಇರ್ತಾರೆ. ಸೊ ಈಗ ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಪಾತ್ರವೂ ಇಲ್ಲ, ಮುಗೀತು. ಅವ್ರದ್ದು ಕೂಡ ಏನಿಲ್ಲ, ಇಲ್ಲ ಅವರ ಅಧಿಕಾರ ವಿಸರ್ಜನೆ ಆಗುತ್ತೆ. ಹೀಗಾಗಿ ಹೊಸ ಸಂಪುಟ ರಚನೆ ಈಗಿರುವಂತಹ ಕಸರತ್ತು. ಸೊ ಈ ಹೊಸ ಸಚಿವ ಸಂಪುಟ ರಚನೆ ಏನಿದೆ ಇದರಲ್ಲಿ ಸಿದ್ದರಾಮಯ್ಯನವರು ಡೆಫಿನೆಟ್ಲಿ ತಮ್ಮವರನ್ನ ಈ ಸಂಪುಟದಲ್ಲಿ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೊಸ ಸಚಿವ ಸಂಪುಟ ತನಗೆ ಹೇಗೆ ಬೇಕೋ ಹಾಗೆ, ಯಾಕೆ ಅಂತಂದ್ರೆ ಯಾವತ್ತೂ ಕೂಡ ಸಚಿವ ಸಂಪುಟ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳ್ತಾರೆಯೇ ಹೊರತು ಅದರಲ್ಲೂ ಸಿಕ್ಕಾಪಟ್ಟೆ ಕೋಟಾಗಳಿರ್ತವೆ. ಹೈಕಮಾಂಡ್ ಕೋಟಾ ಇರುತ್ತೆ, ಮತ್ತು ಡಿ.ಕೆ. ಶಿವಕುಮಾರ್ ಅವ್ರದ್ದೊಂದು ಕೋಟಾ, ಸಿದ್ದರಾಮಯ್ಯನವ್ರದ್ದೊಂದು ಕೋಟಾ, ಮತ್ತು ಈ ಉಸ್ತುವಾರಿಗಳಿದಾರಲ್ಲ ಆ ಸೈಡ್ ಆಕ್ಟರ್ಸ್ ಅವ್ರದ್ದೆಲ್ಲ ಒಂದಿಷ್ಟು ಕೋಟಾಗಳು, ಪ್ರಾದೇಶಿಕ ಸಮಾನತೆ ಮತ್ತು ಜಾತಿ ಇವೆಲ್ಲವೂ ಕೂಡ ವಿಶೇಷ ಪಾತ್ರವನ್ನ ವಹಿಸುತ್ತೆ. ಈ ಮಧ್ಯೆ ಪ್ರತಿಯೊಬ್ಬರು ಕೂಡ ಈಗ ಲಾಬಿ ಮಾಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅವರು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾವೇನ್ ಅಂದ್ಕೊಂಡ್ವಿ, ಮುಗೀತು ಸಿದ್ದರಾಮಯ್ಯನವರ ಎರಾ ಮುಗೀತು, ಸಿದ್ದರಾಮಯ್ಯನವರ ಒಂದು ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯ ಆಯ್ತು, ಮುಂದಿನ ದಿನಗಳಲ್ಲಿ ಅವರು ಮಾರ್ಗದರ್ಶಕರಾಗಿ ಇರ್ತಾರೆ. ಬಟ್ ಮಾರ್ಗದರ್ಶಕರು ಅಂತಂದ್ರೆ ಈಗ ನಾವು ಬಿಜೆಪಿಯಲ್ಲಿ ನೋಡ್ತಾ ಇರೋ ರೀತಿ, ಈಗ ಮೋದಿ ಅವರು ಬಂದ ಮೇಲೆ ಅಡ್ವಾಣಿ ಅಂತವ್ರೆಲ್ಲ ಮಾರ್ಗದರ್ಶಕ ಮಂಡಳಿಗೆ ಹೋದ್ರು, ಅವ್ರ ಪಾತ್ರ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಸೊ ಹಂಗಾಗೋಯ್ತು. ಆ ತರ ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ಸರಿಯೋದಕ್ಕಾಗೋದಿಲ್ಲ ಈಗಿರುವಂತ ಕರ್ನಾಟಕದ ರಾಜಕೀಯದ ಸ್ಥಿತಿಗತಿಗಳಲ್ಲಿ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರ ಆರೋಗ್ಯನೂ ಚೆನ್ನಾಗಿದೆ, ಅವರ ಶಕ್ತಿನೂ ಚೆನ್ನಾಗಿದೆ, ಅವರ ಸ್ಟ್ರಾಟಜಿನೂ ಚೆನ್ನಾಗಿದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಹಿಂದೆ ಒಂದು ದೊಡ್ಡ ಸಮುದಾಯ ಇದೆ. ಅಹಿಂದ ವರ್ಗ ಈಗಲೂ ಸಿದ್ದರಾಮಯ್ಯನವರ ಹಿಂದೆ ಇದೆ. ಹಾಗಾಗಿ ಆ ಅಹಿಂದ ವರ್ಗವನ್ನ ಮುಂದಿನ ದಿನಗಳಲ್ಲಿ ಓಟಾಗಿ ಕನ್ವರ್ಟ್ ಮಾಡಿಕೊಂಡು ಕಾಂಗ್ರೆಸ್ಗೆ ಲಾಭ ಆಗುವ ರೀತಿಯಲ್ಲಿ ಅಲ್ಲೂ ಒಂದು ಬದಲಾವಣೆಯ ಪರ್ವ ಆಗಬೇಕಾಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಆ ವರ್ಗ ಯಾರ ಮಡಿಲಿಗೆ ಹೋಗುತ್ತೆ ಅಥವಾ ಯಾರನ್ನ ನೆಕ್ಸ್ಟ್ ನಮ್ಮ ನಾಯಕ ಅಂತ ಆ ವರ್ಗ ನಂಬುತ್ತೆ ಅನ್ನೋದು ಈಗಿರುವಂತಹ ಕ್ವಶನ್ ಮಾರ್ಕ್. ಸೊ ಆ ಉತ್ತರಾಧಿಕಾರಿ ಸಿಗುವವರೆಗೂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ.
ಆ ಅಹಿಂದ ಪ್ರಾಬಲ್ಯವನ್ನ ಶಕ್ತಿಯನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೂ ಯಾವ ರೀತಿ ಸಿದ್ದರಾಮಯ್ಯನವರನ್ನ ನಡೆಸ್ಕೊಂಡು ಆ ವರ್ಗಗಳನ್ನೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಕರ್ಕೊಂಡು ಹೋಗುತ್ತೆ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಹೋಗಿರೋದು. ಅವ್ರಿಗೆ ನೀವು ಆಫರ್ ಕೊಡೋದಲ್ಲ, ಅವರು ಡಿಮಾಂಡ್ ಮಾಡೋದಕ್ಕೆ ಹೋಗಿದ್ದಾರೆ. ಆ ಡಿಮಾಂಡ್ ಅಲ್ಲಿ ಡೆಫಿನೆಟ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅನ್ನೋ ಒಂದು ಲಿಸ್ಟ್ ತಗೊಂಡು ಹೋಗಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಲಿಸ್ಟ್ ತಗೊಂಡು ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಡೆಫಿನೆಟ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ಸ್ ಇರ್ತಾರೆ. ಈ ಕಡೆ ಸಿದ್ದರಾಮಯ್ಯನವರ ಲಿಸ್ಟ್ ಅಲ್ಲಿ ತುಂಬಾ ಅನುಭವಿಗಳು ಹಿರಿಯರು ಇರ್ತಾರೆ. ಜೊತೆಗೆ ಈಗ ಯತೀಂದ್ರ ಅವರ ರಾಜಕಾರಣದ ವಿಚಾರದಲ್ಲೂ ಕೂಡ ಏನಾದ್ರೂ ಅವರು ಕೆಲವು ಶಿಫಾರಸುಗಳನ್ನ ಮಾಡಬಹುದೋ ಇಲ್ವೋ ಗೊತ್ತಿಲ್ಲ. ಹಾಗಾದ್ರೆ ನಾವು ಮುಂದಕ್ಕೆ ಹೋಗೋಣ. ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟು ಮತ್ತು ಸಿದ್ದರಾಮಯ್ಯನವರ ಲಿಸ್ಟ್. ಸೊ ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟು, ಸಿದ್ದರಾಮಯ್ಯನವ್ರ ಲಿಸ್ಟು, ಫಸ್ಟ್ ಲಿಸ್ಟ್ ಯಾವ್ದು ತೋರಿಸ್ತೀರಿ? ಓಕೆ.